ಸೆಕೆಂಡ್ ಪಿ ಯು ಸಿ ಬಯಾಲಜಿ ಎಕ್ಸಾಮಲ್ಲಿ ನೀವು ಹೇಗೆ ಒಳ್ಳೆ ಸ್ಕೋರ್ನ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಾನು ಇಲ್ಲಿ ನಿಮ್ಮ ಮಾಡೆಲ್ ಪೇಪರ್ನ ಒಂದು ಪ್ಯಾಟರ್ನ್ ಆಗಿ ಇಟ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆ, ನೀವು ಹೇಗೆ ಸ್ಟಡಿ ಮಾಡಬೇಕು ಅಂತ ಹೇಳಿ. ಸೊ ಬಯಾಲಜಿಯಲ್ಲಿ ಫಸ್ಟ್ 70/70 ಸ್ಕೋರ್ ಮಾಡೋದಂದರೆ ಇಟ್ ಈಸ್ ಡಿಫಿಕಲ್ಟ್. ಓಕೆ, ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ಡಿಫಿಕಲ್ಟ್ ಅಂದರೆ ತುಂಬ ಡಿಫಿಕಲ್ಟ್ ಅಲ್ಲ, ಅದನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನಾನು ವೀಡಿಯೋ ಹಾಕಿದ್ದೀನಿ. ಓಕೆ, ನೀವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ನೋಡ್ಬೋದು. ಮತ್ತು ನಾನು ಬಯಾಲಜಿ 70/70 ನಾನು ಬರೆದಿರೋ ಪೇಪರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನಾನು ಹೇಗೆ ಬರ್ತಿದ್ದೀನಿ ಮತ್ತು ನಾನು ಹೇಗೆ ಫಾಲೋ ಮಾಡಿದ್ದೀನಿ ಅಂತೆಲ್ಲ ಹಾಕಿದ್ದೀನಿ. ನೀವು ಆ ವೀಡಿಯೋನ ರೆಫರ್ ಮಾಡ್ಕೋಬೋದು. ಸೊ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದರೆ ನೀವು ಫಸ್ಟ್ ಆಫ್ ಆಲ್ ಪಾರ್ಟ್ ಎದಲ್ಲಿ ಫುಲ್ಲು ಸ್ಕೋರ್ ಮಾಡಬೇಕು. ಓಕೆ, ಪಾರ್ಟ್ ಎದಲ್ಲಿ ಸ್ಕೋರ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಟೆಕ್ಸ್ಟ್ ಬುಕ್ಕನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು. ಓಕೆ, ಸೊ ಅದನ್ನು ಹೊರತುಪಡಿಸಿ ಬೇರೆ 3 ಮಾರ್ಕ್ 2 ಮಾರ್ಕ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಈ ಥರ ಕ್ವೆಶನ್ಸ್ ಎಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್ ಆದರೆ ಡೆಫಿನೆಟ್ಲಿ ನೀವು ಅಲ್ಲಿ ಸ್ಕೋರ್ ಮಾಡ್ಬೋದು. ಓಕೆ, ಬಟ್ MCQಸ್ಗೆ ಎಕ್ಸೆಪ್ಷನ್ಸ್ ಇಲ್ಲ. ಟೆಕ್ಸ್ಟ್ ಬುಕ್ಕನ್ನು ಕಂಪಲ್ಸರಿ ಓದಲೇಬೇಕಾಗುತ್ತೆ, ಬಿಕಾಸ್ ಯಾವ ಕ್ವೆಶನ್ ಬೇಕಾದ್ರೂ ಕೇಳ್ಬೋದು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಈ 2 ಸ್ಟೇಟ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಡೈರೆಕ್ಟ್ ಲೈನನ್ನು ತೊಗೊಂಡು ಕೇಳಿದ್ದಾರೆ ಇಲ್ಲಿ. ಓಕೆ, ಸೊ ಈ ಥರ ಕ್ವೆಶನ್ಸ್ನ ಅವ್ರು ಕೇಳ್ಬೋದು. ಓಕೆನಾ, ಅದಾದಮೇಲೆ ಡೈರೆಕ್ಟ್ ಕ್ವೆಶನ್ಸ್ನ ಕೇಳ್ಬೋದು, ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸು ಕೇಳ್ಬೋದು, ಕಾನ್ಸೆಪ್ಟ್ ಬೇಸ್ಡ್ ಮೇಲೆ. ಓಕೆನಾ, ನೋಡಿ ಇಲ್ಲಿ ಸ್ಪಾಟೆಡ್ ಕಸ್ಕಸ್ ಅನ್ನೋದು ನಿಮ್ಮ ಡಯಾಗ್ರಾಮಲ್ಲಿ ಕೊಟ್ಟಿರ್ತಾರೆ ಈ ಎವಲ್ಯೂಷನ್ ಚಾಪ್ಟರಲ್ಲಿ. ಸೊ ಈ ಥರ ಕ್ವೆಶನ್ಸನ್ನು ಕೇಳ್ತಾರೆ. ಓಕೆನಾ, ಸೊ ಇದನ್ನೆಲ್ಲ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ಕಿಂದನೇ ಕೇಳೋದು. ಓಕೆ, ಯಾವುದು ಒಂದು ಕ್ವೆಶನ್ ಔಟ್ಸೈಡಿಂದ ಕೇಳೋದಿಲ್ಲ. ಸೊ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ದಿಸ್ ಫಿಲ್ ದ ಬ್ಲ್ಯಾಂಕ್ಸ್ ಆಲ್ಸೋ ಅಷ್ಟೇ, ನೀವು ಈಸಿಯಾಗಿ ಇದನ್ನು ಮಾಡ್ಬೋದು. ಓಕೆ, ಪಾರ್ಟ್ ಬಿಯಿಂದ ನಾನು ಹೇಳ್ತಾ ಹೋಗ್ತೀನಿ, ಬಿಕಾಸ್ ಪಾರ್ಟ್ 1ಅಲ್ಲಿ ಯಾವುದು ಬರುತ್ತೆ ಅಂತ ಹೇಳೋದು ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಓಕೆ, ಯಾವ್ದು ಬೇಕಾದರೂ ಕೇಳ್ಬೋದು. ಸೊ ಪಾರ್ಟ್ ಬಿಯಿಂದ ನಾವು ಹೇಳ್ಬೋದು. ನೋಡಿ, ಫಸ್ಟ್ ಒನ್, ಡ್ರಾ ಎ ಲೇಬಲ್ ಡಯಾಗ್ರಾಮ್ ಆಫ್ ಮೆಚ್ಯೂರ್ 2-celled ಪೋಲನ್ ಗ್ರೀನ್. ಸೊ ಈ ಚಾಪ್ಟ್ರಲ್ಲಿ ನಿಮಗೆ ಯಾವ ಕ್ವೆಶನ್ಸ್ ಬೇಕಾದರೂ ಬರ್ಬೋದು. ಓಕೆ, ಸೊ ಟಿಪಿಕಲ್ ಮೈಕ್ರೋಸ್ಪೊರಾಂಜಿಯಮ್ದು ಡಯಾಗ್ರಾಮ್ ಕೇಳ್ಬೋದು. ಓಕೆ, ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್, ಸೊ ಆ ಟೈಪ್ಸ್ ಆಫ್ ಫ್ಲವರ್ಸ್ ಅದ್ರ ಬಗ್ಗೆ ಕೇಳ್ಬೋದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಎನಿ 4 ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್, ಸೊ ದಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಅದಾದಮೇಲೆ ರಿಕಾಂಬಿನೆಂಟ್ಸ್ obtained in both Mendelian and Morgan experiment, yet the process involved are different comment. ಸೊ ಇದು ಅಪ್ಲಿಕೇಶನ್ ಬೇಸ್ಡ್ ನಿಮ್ಮ ಬಯೋಟೆಕ್ನಾಲಜಿ ಚಾಪ್ಟ್ರಲ್ಲಿ. ಸೊ ಅದರಲ್ಲಿ ನಿಮಗೆ ಎಂಡೋನ್ಯೂಕ್ಲಿಯಸ್ ಮತ್ತು ಎಕ್ಸೋನ್ಯೂಕ್ಲಿಯಸ್ ಡಿಫ್ರೆನ್ಸ್ನ ಕೇಳ್ಬೋದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಅದರ ಬಗ್ಗೆ ಕೇಳ್ಬೋದು. ಆ್ಯಂಡ್ ನೇಮ್ ದ ಮೆಟಾಲಜೀಸ್ ಯೂಸ್ಡ್ ಇನ್ ಹ್ಯೂಮನ್ ಜಿನೋಮ್ ಸೀಕ್ವೆನ್ಸಿಂಗ್. ಸೊ ಈ ಥರ ಚಿಕ್ಕ ಚಿಕ್ಕ ಕ್ವೆಶನ್ಸ್ನ ಕೇಳ್ತಾರೆ 2 ಮಾರ್ಕ್ ಕ್ವೆಶನ್ಸಲ್ಲಿ. ಸೊ 2 ಮಾರ್ಕ್ ಕ್ವೆಶನ್ಸಲ್ಲಿ ಇದೇ ಕೇಳ್ತಾರೆ ಅಂತ ಹೇಳೋದು ಸ್ವಲ್ಪ ಡಿಫಿಕಲ್ಟ್, ಬಿಕಾಸ್ ಅವರು ಯಾವ್ದು ಬೇಕಾದ್ರೂ ಕೇಳ್ಬೋದು. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ. ಮತ್ತು ನಾನು ಇದು ಮಾಲಿಕ್ಯುಲರ್ ಬೇಸಿಸ್ ಚಾಪ್ಟರ್ ಮೇಲೆ ಕಂಪ್ಲೀಟ್ ಚಾಪ್ಟರ್ ವೀಡಿಯೋ ಹಾಕಿದ್ದೀನಿ, ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಯಾವ್ಯಾವ ಪಾಯಿಂಟ್ಸ್ನ ಬರೆದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ನೀವು ಅದನ್ನು ರೆಫರ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್, ಎವಲ್ಯೂಷನ್ ಆಫ್ ಎನಿ 2 ಪ್ಲಾಂಟ್ಸ್ ಫ್ರಮ್ ಜಿಯಾಲಜಿಕಲ್ ಪೀರಿಯಡ್ ಫ್ರಮ್ ದ ಟ್ರೇಕ್ಯೋಫೈಟ್ ಆನ್ಸೆಸ್ಟರ್. ನೋಡಿ, ಫ್ಲೋ ಚಾರ್ಟಿಂದ ಕ್ವೆಶನ್ ಕೇಳಿದ್ದಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ಫ್ಲೋ ಚಾರ್ಟ್ ಕೇಳಿದಾರಲ್ಲ, ಆ ಕ್ವೆಶನ್ಸ್ ಎಲ್ಲ ಕೇಳಿದ್ದಾರೆ. ಯು ಕ್ಯಾನ್ ಅಟೆಂಡ್ ದಟ್. ಅಂದರೆ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎಕ್ಸ್ ಸಿಟು ಮತ್ತು ಇನ್ ಸಿಟು ಫ್ರಮ್ ಯುವರ್ ಇಕೋಸಿಸ್ಟಮ್ ಚಾಪ್ಟರ್, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಬ್ರೀಫ್ಲಿ ಡಿಸ್ಕ್ರೈಬ್ ದಿ ಪ್ರೈಮರಿ ಟ್ರೀಟ್ಮೆಂಟ್ಸ್. ಯೂಶಲಿ ಬರೀ ಪ್ರೈಮರಿ ಟ್ರೀಟ್ಮೆಂಟ್ನ ಬರೆದ್ರೆ ಸಾಕು. ಓಕೆ, ಸೆಕೆಂಡ್ರಿ ಬೇಕಾಗಿಲ್ಲ, ಆ ಫಸ್ಟ್ ಥಿಂಗ್ ಬರೆದ್ರೆ ಸಾಕು. ನೆಕ್ಸ್ಟ್, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೊನೋಕಾಟ್ ಎಂಬ್ರಿಯೋ. ನೋಡಿ, ಡಯಾಗ್ರಾಮ್ಸ್ ಇದು ತುಂಬ ಇಂಪಾರ್ಟೆಂಟ್. ಮೊನೋಕಾಟ್ ಎಂಬ್ರಿಯೋ, ಡೈಕಾಟ್ ಎಂಬ್ರಿಯೋ ಅದರ ಒಂದು ಖಂಡಿತ ಕೇಳ್ತಾರೆ. ಇಲ್ಲಾಂದರೆ ಅನಾಟ್ರಾಪಸ್ ಓವ್ಯೂಲ್, ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಅನಾಟ್ರಾಪಸ್ ಓವ್ಯೂಲ್, ಮೊನೋಕಾಟ್ ಎಂಬ್ರಿಯೋ, ಡೈಕಾಟ್ ಎಂಬ್ರಿಯೋ. ಕೆಲವೊಂದು ಸಲ ಮೊನೋಕಾಟ್ ಸೀಡ್, ಡೈಕಾಟ್ ಸೀಡನ್ನು ಕೇಳಿದ್ದಾರೆ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ, ಅನಾಟ್ರಾಪಸ್ ಓವ್ಯೂಲ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಫರ್ಟಿಲೈಸ್ಡ್, ದಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಫರ್ಟಿಲೈಸ್ಡ್ ಓವ್ಯೂಲ್ ಅದು ಇಂಪಾರ್ಟೆಂಟ್. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಓಕೆ, ಸೊ ಮೆಚ್ಯೂರ್ ಎಂಬ್ರಿಯೋ ಸ್ಯಾಕ್ ಮತ್ತು ಫರ್ಟಿಲೈಸ್ಡ್ ಓವ್ಯೂಲ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಅದೆರಡು. ಓಕೆನಾ, ಆಮೇಲೆ ವಾಟ್ ಈಸ್ ಮೆನ್ಸ್ಟ್ರುವಲ್ ಸೈಕಲ್, ಮೆನ್ಷನ್ ಎನಿ ಮೆನ್ಷನ್ 1 ಪಿಟ್ಯುಟರಿ ಆ್ಯಂಡ್ 1 ಓವೇರಿಯನ್ ಹಾರ್ಮೋನ್ ದಟ್ ಪ್ಲೇ ರೋಲ್ ಇನ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಲ್ಲಿ ಇಲ್ಲಿ ಏನು ಕೇಳ್ಬೋದು ಅಂದರೆ ನಿಮಗೆ ಮೆಮರಿ ಗ್ಲ್ಯಾಂಡನ್ನ ಕೇಳ್ಬೋದು 3 ಮಾರ್ಕಿಗೆ. ಓಕೆ, ಕೆಲಸ 3 ಮಾರ್ಕಲ್ಲೂ ಕೇಳ್ತಾರೆ, 5 ಮಾರ್ಕಲ್ಲೂ ಕೇಳ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸ್ಪರ್ಮ್ಯಾಟೋಜೆನೆಸಿಸ್ ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸ್ಪರ್ಮ್ಯಾಟೋಜೆನೆಸಿಸ್ ಮತ್ತು ಓಜೆನೆಸಿಸ್, ಆ ಫ್ಲೋ ಚಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನು ಕೇಳ್ತಾರೆ. ಮತ್ತು ರೈಟ್ ಹೇಳಿ 3 ಪ್ರಿನ್ಸಿಪಲ್ಸ್ ಟು ಬಿ ಫಾಲೋಡ್ ಬೈ ಪೀಪಲ್ ಟು ಬಿ ಫ್ರೀ ಫ್ರಮ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು MTP ರೀಸನ್ಸ್ ಏನು, ಓಕೆ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ಫರ್ಟಿಲಿಟಿಗೆ ರೀಸನ್ಸ್ ಏನು, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಖಂಡಿತ ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ಓಕೆನಾ, ಸೊ ದಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಅದರಲ್ಲಿ ಬೇರೆ ಏನು ಕ್ವೆಶನ್ ಕೇಳ್ಬೋದು ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಗ್ಗೆ ಕೇಳ್ಬೋದು. ಅದನ್ನು ಹೊರತುಪಡಿಸಿ ನಿಮಗೆ ಇದ್ರ ಬಗ್ಗೆ ಕೇಳ್ಬೋದು, ದಟ್ ಈಸ್ ಪರ್ಮನೆಂಟ್ ಸ್ಟೆರಿಲೈಸೇಷನ್ ಮೆಥಡ್ಸ್. ಓಕೆ, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್, ಡ್ರಾ ಎ ಟೆಕ್ನಿಕ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟ್ಯಾನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಡಯಾಗ್ರಾಮ್ನ ಕೇಳ್ತಾರೆ. ಮತ್ತು ಕಾಸಿಟಿವ್ ಏಜೆಂಟ್ಸ್,
ಸೊ 32nd ಕ್ವೆಶನ್ ಅವರು 5 ಮಾರ್ಕಲ್ಲೂ ಕೇಳ್ಬೋದು, ಡೈರೆಕ್ಟಾಗಿ ಕೇಳ್ತಾರೆ. 5 ಡಿಸೀಸನ್ನು ಕೊಟ್ಟು ಅದಕ್ಕೆ ಕಾಸಿಂಗ್ ಏಜೆಂಟ್ ಕೇಳ್ತಾರೆ, ಒಂದಕ್ಕೆ 1 ಮಾರ್ಕ್. ಈವನ್ ಸ್ಮಾಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕಂಪ್ಲೀಟ್ ಮಾರ್ಕ್ಸ್ ಹೋಗುತ್ತೆ. ನೀವು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ನಿಮಗೆ 1 ಮಾರ್ಕು ಸಹ ಕೊಡೋದಿಲ್ಲ, ಕಂಪ್ಲೀಟಾಗಿ ರೌಂಡ್ ಹಾಕಿ 0 ಕೊಡ್ತಾರೆ. ಸೊ ಅಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ದಯವಿಟ್ಟು ಪ್ರತಿಯೊಂದು ಡಿಸೀಸ್ದು ಆರ್ಗ್ಯಾನಿಸಮ್ಸ್ನ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮೆನ್ಷನ್ ದಿ ಯೂಸಸ್ ಆಫ್ ಫಾಲೋಯಿಂಗ್ ಬಯೋ ಆ್ಯಕ್ಟಿವ್ ಏಜೆಂಟ್. ದಿಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಲ್ಲೆಲ್ಲಿ ನಾಮನ್ ಕ್ಲೇಚರ್ ಎಲ್ಲ ಬರೀಬೇಕಾಗುತ್ತೋ ಅಲ್ಲಿ ಸ್ವಲ್ಪ ಬಯೋನಾಮಿಯಲ್ ನಾಮನ್ ಕ್ಲೇಚರ್ ರೂಲ್ಸ್ನ ಫಾಲೋ ಮಾಡಿ, ಅಂಡರ್ಲೈನ್ ಸೆಪ್ರೇಟಾಗಿ ಮಾಡಿ. ಜೀನಸ್ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಆಗಬೇಕು, ಸ್ಪೀಷೀಸ್ ಶುಡ್ ಸ್ಟಾರ್ಟ್ ವಿತ್ ಸ್ಮಾಲ್ ಲೆಟರ್. ದಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಡಿಕಂಪೋಸಿಷನ್ ದಟ್ ಆಪರೇಟ್ ಸೈಮಲ್ಟೇನಿಯಸ್ಲಿ ಆನ್ ಡೆಡ್ ಡಿಸೀಸಸ್. ಸೊ 5 ಸ್ಟೆಪ್ಸ್ ಇದೆಯಲ್ಲ ಅದನ್ನು ಬರೀಬೇಕಾಗುತ್ತೆ. ಸೊ ಈ ಚಾಪ್ಟ್ರಲ್ಲಿ ಬೇರೆ ಏನು ಕೇಳ್ಬೋದು ಅಂದರೆ ನಿಮಗೆ ಫುಡ್ ಚೈನ್ ಬಗ್ಗೆ ಎಲ್ಲ ಇದೆಯಲ್ಲ ಅದನ್ನು ಕೇಳ್ಬೋದು. ಮತ್ತು ನಿಮಗೆ ಪ್ರೀವಿಯಸ್ 33rd ಕ್ವೆಶನಲ್ಲಿ ನಿಮಗೆ ಅದೇ ಆ ಚಾಪ್ಟರ್ ರಿಲೇಟೆಡ್ ಕೆಲವೊಂದು ಕ್ವೆಶನ್ಸ್ ಇದೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ನಿಮಗೆ ಆನ್ಸರ್ ಮಾಡ್ಬೋದು ಅದನ್ನು. ಬಟ್ 5 ಮಾರ್ಕ್ ಕ್ವೆಶನ್. ಸೊ 5 ಮಾರ್ಕ್ ಕ್ವೆಶನಲ್ಲಿ ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ, ಆ್ಯಂಡ್ ಡೈಹೈಬ್ರಿಡ್ ಕ್ರಾಸ್ನ ಕೇಳಿದ್ದಾರೆ, ದಟ್ ಈಸ್ ಇಂಪಾರ್ಟೆಂಟ್. ಮತ್ತು DNA ಜೆನೆಟಿಕ್ ಮೆಟೀರಿಯಲ್ ಇನ್ ಬೋತ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯುಕ್ಯಾರಿಯೋಟ್ಸ್, ಇಟ್ ದ ಪ್ಯಾಕೇಜಿಂಗ್ ಪ್ರಾಸೆಸ್ ಇಸ್ ಡಿಫ್ರೆಂಟ್. ಸೊ ಅದರಲ್ಲಿ ಹೇಗೆ ನಡೆಯುತ್ತೆ, ಪ್ರೊಕ್ಯಾರಿಯೋಟ್ಸಲ್ಲಿ ಹೇಗಾಗುತ್ತೆ, ಯುಕ್ಯಾರಿಯೋಟ್ಸಲ್ಲಿ ಹೇಗಾಗುತ್ತೆ ಅನ್ನೋದು ಕೇಳಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆಕ್ಟಾಮರ್ ಫಾರ್ಮೇಷನ್ ಎಲ್ಲ ಕೇಳ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಇನ್ನೇಟ್ ಇಮ್ಯುನಿಟಿ, ಎಕ್ವೈರ್ಡ್ ಇಮ್ಯುನಿಟಿ ಡಿಫ್ರೆನ್ಸ್ ಕೇಳ್ತಾನೆ, ಮತ್ತು ಸೆಲ್ಸ್ ಅಕ್ವೈರ್ಡ್ ಇಮ್ಯುನಿಟಿ, ಮತ್ತು ಈ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಯೋಟೆಕ್ನಾಲಜಿ ಚಾಪ್ಟ್ರಲ್ಲಿ ಇದು ಕ್ವೆಶನ್ ಆ್ಯಂಡ್ ಬಿ ಕ್ವೆಶನ್. ಸೊ ಈ PBR 320 ದಟ್ ಈಸ್ ಇದ್ರ ಮೇಲೆ ಕ್ವೆಶನ್ಸನ್ನು ಕೇಳ್ಬೋದು. ಓಕೆ, ಅದಾದಮೇಲೆ 40th ಕ್ವೆಶನ್, ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಹ್ಯಾವ್ ಬೀನ್ ದಿಸ್ ಇಸ್ ಯೂಸ್ಫುಲ್ ಟು ಹ್ಯೂಮನ್ಸ್, ಅದ್ರ ಬಗ್ಗೆ ಕೇಳಿದ್ದಾರೆ. ಮತ್ತು ಈ ಕ್ವೆಶನ್ ಟು ಕ್ಯಾಲ್ಕುಲೇಟ್ ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ನಾನು ಒಟ್ಟಾರೆಗೆ 5 ಮಾರ್ಕ್ಸಲ್ಲಿ ಏನೇನು ಕೇಳ್ತಾರೆ ಅನ್ನೋದನ್ನು ಕಂಪೈಲ್ ಮಾಡಿ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಗ್ಯಾರಂಟಿ ಕೇಳ್ತಾರೆ, ಇಲ್ಲ ಅಂದರೆ ನಿಮಗೆ ಸ್ಪರ್ಮಾಟೋಜೆನಿಸಿಸ್, ಓಜೆನಿಸಿಸ್, ಫ್ಲೋ ಚಾರ್ಟ್ನ ಕೇಳ್ತಾರೆ. ಓಕೆ, ಮತ್ತು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸು ಕೇಳೋ ಚಾನ್ಸಸ್ ಇರುತ್ತೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಬೇರೆದು ನಿಮ್ಮ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟ್ರಲ್ಲಿ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್ ಇದೆಯಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ ಫ್ಲೋ ಚಾರ್ಟ್ ಡಯಾಗ್ರಾಮ್ ಏನಿದೆ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದಾದಮೇಲೆ ಬೇರೆದು ಡಿಸೀಸಸ್ ಬಗ್ಗೆ ಕೇಳ್ಬೋದು. ಓಕೆ, ಡಿಸೀಸಸ್ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಅದಾದಮೇಲೆ ರೇರ್ ಕೇಸಲ್ಲಿ ನಿಮಗೆ ಡ್ರಗ್ಸ್ ಬಗ್ಗೆ ಕೇಳ್ತಾರೆ. ಓಕೆ, ಸೊ ಡ್ರಗ್ಸ್ ಬಗ್ಗೆ ಕೇಳೋ ಚಾನ್ಸಸ್ ತುಂಬ ಕಡಿಮೆ ಇದೆ, ಬಟ್ ನೋಡ್ಕೊಳ್ಳಿ, ಕೇಳಿದ್ರು ಕೇಳ್ಬೋದು. ದಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ 5 ಮಾರ್ಕ್ ಕ್ವೆಶನ್ ಯಾವುದೆಲ್ಲ ಕೇಳ್ತಾರೆ ಮತ್ತು ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಸೆಪ್ರೇಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ಓಕೆ, ಅಪಾರ್ಟ್ ಫ್ರಮ್ ದಟ್ ದಿಸ್ ಒನ್. ಸೊ 41st ಕ್ವೆಶನಲ್ಲಿ ನಿಮ್ಗೆ ಇದೆಯಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಆ ಚಾಪ್ಟ್ರಲ್ಲಿ. ಮತ್ತು ಇನ್ನೊಂದು ಕ್ವೆಶನ್ ಏನು ಅಂದರೆ ಈ ನಿಮಗೆ ಲಾಸ್ಟ್ ಚಾಪ್ಟ್ರಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಜಾಸ್ತಿ ಎಕ್ಸಾಂಪಲ್ ಇರುತ್ತೆ ನೋಡಿ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಮೈಕೋರೈಸಲ್ ಅಸೋಸಿಯೇಷನ್. ಓಕೆ, ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆ ಕ್ವೆಶನ್ ಖಂಡಿತ ಕೇಳ್ತಾರೆ. ಓಕೆ, ಆ್ಯಂಡ್ ದೆನ್ ಈ ಮೆಂಡೆಲಿಯನ್ ಡಿಸೀಸಸ್ ಬಗ್ಗೆಯೂ ಕೇಳ್ತಾರೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡಿಸೀಸ್ ಬಗ್ಗೆ ಕೇಳ್ತಾರೆ. ಮತ್ತು ನೆಕ್ಸ್ಟ್ ಇಸ್ ನೋಡಿ, ಈ ಥರ ಕ್ವೆಶನ್ಸ್ನ ಕೇಳ್ಬೋದು. 43rd ಕ್ವೆಶನ್ ಕೇಳಿದಾರಲ್ಲ, ಸೊ ಈ ಥರ ಕೇಳ್ಬೋದು. ಸೊ ಮೋಸ್ಟ್ಲಿ ನಾನು ಎಲ್ಲ ಕವರ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಇನ್ನೊಂದು ವೀಡಿಯೋದಲ್ಲಿ ರಿಮೈನಿಂಗ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಹೇಳ್ತೀನಿ. ಥ್ಯಾಂಕ್ ಯು.